ಅಂತೂ ಕೊನೆಗೂ ಫೈನಲಿ ಇದೀಗ ರಾಮಾಚಾರಿ ಮತ್ತು ಚಾರು ಒಂದಾಗಿದ್ದಾರೆ. ಸೊ ಯಾವ ರೀತಿ ಗೊತ್ತಾ, ಚಾರು ಜೈಲೊಳಗಡೆ ಬಂದಿರ್ತಾಳೆ, ರಾಮಾಚಾರಿ ಕೂಡ ಚಾರುನ ನೋಡ್ತಾನೆ, ಜೋರಾಗಿ ಚಾರು ಮೇಡಮ್ ಅಂತ ಕೂಗ್ತಾನೆ. ಆಗ ಚಾರು ಕೂಡ ಹಿಂದೆ ತಿರುಗ್ತಾಳೆ, ನೋಡಿದ್ರೆ ರಾಮಾಚಾರಿಯಿಂದ ಓಡ್ ಬರ್ತಿರ್ತಾನೆ. ಮೊದಲೇ ಚಾರುಗೆ ಸ್ವಲ್ಪ ಡೌಟ್ ಇತ್ತು, ಇದು ರಾಮಾಚಾರಿ ಎಲ್ಲ ಕೇಕೆ ಅಂತ. ನಂತರದಲ್ಲಿ ಈಗ ಕನ್ಫರ್ಮ್ ಆಗುತ್ತೆ, ಯಾಕಂದ್ರೆ ರಾಮಾಚಾರಿ ಇಲ್ಲಿ ಒಂದು ನೋವು ನರಕ್ಯಾತನೆ ಅನುಭವಿಸ್ತಾ ಇದ್ದಾನಲ್ಲ ಅಂತ. ನಂತರದಲ್ಲಿ ಓಡಿ ಬಂದು ಇಬ್ಬರು ಕೂಡ ತಬ್ಬಿಕೊಳ್ತಾರೆ, ಬಹಳಷ್ಟು ರೀತಿಯಲ್ಲಿ ಕಣ್ಣೀರಾಗ್ತಾರೆ. ಒಟ್ಟಿನಲ್ಲಿ ಇಷ್ಟು ದಿವಸಗಳ ಕಾಲ ಬಹಳಷ್ಟು ಟ್ವಿಸ್ಟ್ಗಳು ಎಲ್ಲವೂ ಕೂಡ ಬರ್ತಾ ಇತ್ತು. ಅದೇ ರೀತಿ ಈಗ ಒಂದಾಗಿದ್ದರೆ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಸೊ ದಿನನಿತ್ಯ ಒಂದು ಮಹಾಸಂಚಿಕೆ ಬರ್ತಾ ಇದೆಯಲ್ಲ, ಬಹಳಷ್ಟು 1 ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ಎಲ್ಲ ಪಿಕ್ಚರ್ ಅನ್ನು ಕೂಡ ನೋಡ್ಬೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಬರ್ತಿದೆ. ಚಾರು ಮತ್ತು ರಾಮಾಚಾರಿ ಒಂದಾಗಿದ್ದು ಖುಷಿ ಅನ್ನಿಸ್ತಾ, ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ? ಹಾಗಾದ್ರೆ ಈಗ ಕೇಕೆ ಏನಾಗ್ತಾನೆ, ಕೇಕೆ ಬಂಡವಾಳ ಬಯಲಾಗುತ್ತಾ, ಚಾರು ಏನಾದರೂ ತರಾಟೆಗೆ ತಗೋತಾಳ? ಇವರಿಬ್ರು ಒಂದಾಗಿರುವಂತಹ ವಿಚಾರ ಇನ್ನ ಕೇಕೆಗೆ ಗೊತ್ತಿಲ್ಲ, ಮಾನ್ಯತೆಗೆ ಗೊತ್ತಿಲ್ಲ, ವೈಶಾಖಗೆ ಗೊತ್ತಿಲ್ಲ. ಚಾರು ಅಚಾನಕ್ಕಾಗಿ ರಾಮಾಚಾರ್ಯನ ಮೀಟ್ ಮಾಡ್ತಾನೆ. ಸೊ ಬಹಳಷ್ಟು ರೀತಿಯಲ್ಲಿ ಒಂದು ಟ್ವಿಸ್ಟ್ಗಳು, ಬದಲಾವಣೆಗಳು ಕೂಡ ಬಂತು. ರಾಮಾಚಾರಿ ಅಂತೂ ನೆಕ್ಸ್ಟ್ ಲೆವೆಲ್ ಖುಷಿಯಾಗಿದ್ದಾನೆ, ತುಂಬಾನೇ ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇದೆ. ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು, ಇಲ್ಲಿಂದ ಹೋಗಿ ಚಾರು ಮೇಡಮ್ನ ಮೀಟ್ ಮಾಡಬೇಕು, ಸತ್ಯವನ್ನ ತಿಳಿಸ್ಬೇಕು ಅಂತ. ಆದ್ರೆ ಅದು ಸಾಧ್ಯವಾಗ್ತಿರಲಿಲ್ಲ, ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದ. ಒಟ್ಟಿನಲ್ಲಿ ಈಗ ಒಂದಾಗಿರುವುದು ಪ್ರತಿಯೊಬ್ಬರಿಗೂ ಸಹ ಖುಷಿ ಸಿಕ್ಕಿದೆ, ತುಂಬಾನೇ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸೋದನ್ನ